ಸಂಜು ಗೀತಾ ಮತ್ತೆ ಚಪ್ಪಾಳೆ. ಇದು ಏನಂದ್ರೆ ವರ್ಲ್ಡ್ ವೈಡ್ ರಿಲೀಸ್ ಸಂಜು ಗೀತಾ ಪಾರ್ಟ್ 2 ಅಂತ ಪೇಪರ್ ಅನೌನ್ಸ್ ಮಾಡಿಬಿಟ್ವಿ. ಸೊ ವರ್ಲ್ಡ್ ಪೂರ್ತಿ ಹುಡುಕಿದ್ವಿ ಯಾರು ನಮ್ಮ ಸಿನಿಮಾನ ಸ್ಕ್ರೀನ್ ಮಾಡ್ತಾರೆ ಅಂತ. ನಾನು ತೆಲುಗು ಸಿನಿಮಾ ಡೈರೆಕ್ಟ್ ಮಾಡಿದ್ರಿಂದ ಅಲ್ಲೊಬ್ಬರು ನನಗೆ ಕಾಂಟ್ಯಾಕ್ಟ್ ಇತ್ತು. ಕೇಳಿದೆ, ಸರ್ ನಮ್ಮ ಸಿನಿಮಾ ಸಂಜು ಗೀತಾ 2ನ ಅಮೇರಿಕಾಲಿ, US ಅಲ್ಲಿ, UK ಅಲ್ಲಿ, ಗಲ್ಫ್ ಕಂಟ್ರೀಸಲ್ಲೆಲ್ಲ ರಿಲೀಸ್ ಮಾಡಿಕೊಡಿ ಅಂತ. ಅವರು ನೇರವಾಗಿ ನಾನು ಒಂದು ಮಾತು ಹೇಳಿದ್ರು, ಇಲ್ಲ ಕನ್ನಡ ಸಿನಿಮಾನ ನಾವು ಸ್ಕ್ರೀನ್ ಮಾಡಲ್ಲ, ಅಲ್ಲಿ ಯಾರು ಕನ್ನಡ ಸಿನಿಮಾನ ನೋಡಲ್ಲ, ಕನ್ನಡ ಸಿನಿಮಾಗಳಿಗೆ ಮೇಜರ್ ಆಗಿ ಥಿಯೇಟರ್ ಕೊಡಲ್ಲ ಅಂದರು. ಇಟ್ ವಾಸ್ ಸೋ ಡಿಸಪಾಯಿಂಟಿಂಗ್. ಕನ್ನಡ ಸಿನಿಮಾ ಅಂತಂದರೆ ಅಮೇರಿಕದಲ್ಲಾಗಲಿ ಬೇರೆ ದೇಶಗಳಲ್ಲಿ ಥಿಯೇಟರ್ ಕೊಡಲ್ಲ. ಓಕೆ, ಅಟ್ಲೀಸ್ಟ್ ನಾನು ಈಗ ಅನೌನ್ಸ್ ಮಾಡಿಬಿಟ್ಟಿದ್ದೀನಿ ಸರ್, ವರ್ಲ್ಡ್ ವೈಡ್ ಅಂತ ಅವಮಾನ ಆಗುತ್ತೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಒಂದು ಸ್ಕ್ರೀನ್ ಕೊಡಿ ಅಂತ ಕೇಳಿದೆ. ಆ ಒಂದು ಸ್ಕ್ರೀನು ಯಾವುದೋ ದೂರದ ಒಂದು ಊರಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಈಸ್ ಮೈ ಫ್ರೆಂಡ್ ಲಾಸ್ ಏಂಜಲೀಸಲ್ಲಿ ಇದ್ದಾರೆ ಬೆಂಕಿ ಅಂತ. ನಾನು ಟ್ರೈ ಮಾಡ್ತೀನಿ ನಿಂಗೋಸ್ಕರ, ಡೋಂಟ್ ಬಿ ಡಿಸಪಾಯಿಂಟೆಡ್ ಅಂತ ಹೇಳಿ ಮಾತಾಡ್ಬಿಟ್ಟು ಬಂದು ಅವರು ಕ್ವಾಲಿಟಿ ಚೆಕ್ ಮಾಡ್ತಾರಂತೆ. ವಾಟ್ ದ ಫೀಲ್ ಈಸ್ ಕನ್ನಡ ಸಿನಿಮಾದಲ್ಲಿ ಆ ಕ್ವಾಲಿಟಿ ಇರಲ್ಲ, ಸೊ ಹಾಗಾಗಿ ಆ ಸಿನಿಮಾ ಹಾಕೋಕ್ಕಾಗಲ್ಲ ಅಂತ. ಟ್ರೈಲರ್ ಇದೆಯಾ ಅಂದರು. ಸರ್ ನಾನು ಟ್ರೈಲರ್ ಕಟ್ ಮಾಡಿಲ್ಲ ಸರ್, ಕಟ್ ಮಾಡೋದಿಲ್ಲ ಸರ್, ಬಟ್ ಏನು ಫುಟೇಜ್ ಕೊಡ್ತೀರಾ? ನಾನು 2 ಸಾಂಗ್ ರಿಲೀಸ್ ಮಾಡಿದ್ದೀವಿ ಸರ್ ನಮ್ಮ ಸಿನಿಮಾಯಿಂದ, ಅದು ಕೊಡ್ತೀನಿ ನೋಡಿ ಸರ್ ಅಂತ 2 ಸಾಂಗ್ ಕಳಿಸಿದ್ವಿ. 2 ಸಾಂಗ್ ನೋಡಿದ್ಮೇಲೆ ನಮ್ಮ ಸಿನಿಮಾ ಸ್ಕ್ರೀನ್ ಮಾಡ್ತೀವಿ ಅಂತ ಮೊದಲು ಅನೌನ್ಸ್ ಮಾಡಿದ್ದು ಫಿನಿಕ್ಸ್ನ ಸಿನಿಮಾರ್ಕ್ ಥಿಯೇಟರ್. ದಟ್ ಇಸ್ ದ ಫಸ್ಟ್ ಥಿಯೇಟರ್. ಸಿನಿಮಾರ್ಕ್ ಇಸ್ ಅ ವೆರಿ ಬಿಗ್ ಥಿಯೇಟರ್ ಇನ್ US. ಸೊ ಅವರು ಅನೌನ್ಸ್ ಮಾಡಿದ ತಕ್ಷಣ ಇವತ್ತು 31 ಥಿಯೇಟರ್ಗಳು ಸಿಕ್ಕಿದೆ ಅಮೆರಿಕದಲ್ಲಿ. ಇಟ್ ಇಸ್ ದ ಬಿಗ್ಗೆಸ್ಟ್ ಸಕ್ಸಸ್ ಆಫ್ ಸಂಜು ಗೀತಾ ಪಾರ್ಟ್ 2 ವಿತ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್. ಸೊ ಲೆಟ್ಸ್ ಬಿ. ಈಗ ಕನ್ನಡಿಗ ನಾನು ಕನ್ನಡಿಗರು ನಾವು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮೊದಲ ಕನ್ನಡ ಚಿತ್ರ ಇಷ್ಟು ಅತಿ ಹೆಚ್ಚಿನ ಚಿತ್ರಗಳಲ್ಲಿ ಅಮೆರಿಕದಲ್ಲಿ ಸ್ಕ್ರೀನ್ ಆಗ್ತಿರೋದು. ಇದೇ ಥರದ ಇನ್ನಷ್ಟು ಥಿಯೇಟರ್ ಲಿಸ್ಟ್ಗಳು UK ಇಂದ ಬಂದಿದೆ, ಗಲ್ಫ್ ಕಂಟ್ರೀಸ್ ಇಂದ ಬಂದಿದೆ. ಮೋರ್ ದ್ಯಾನ್ 120 ಸ್ಕ್ರೀನ್ಸ್ ವಿ ಆರ್ ಗೋಯಿಂಗ್ ಟು ಸ್ಕ್ರೀನ್ ಅಂಡ್ ಅಬ್ರಾಡ್. ಸೊ ಲವ್ ಯು ಆಲ್. ಈ ಒಂದು ಉತ್ತರಕ್ಕೆ ಕಾರಣ ಕ್ವಾಲಿಟಿ, ಶ್ರಮ, ಶ್ರದ್ಧೆ, ಕ್ವಾಲಿಟಿ. ಎಲ್ಲರ ಸಿನಿಮಾ ಸಂಜು ಗೀತಾ ಪಾರ್ಟ್ 2 10th January 2025 ನಿಮ್ಮ ಮುಂದೆ ಬರ್ತಾ ಇದೆ. I want you all to watch the film and bless us all. And before I call Rachit and Kitappa on the stage, ನಮ್ಮ ಶ್ರೀನಿವಾಸ್ ಸರ್ IAS ಆಫೀಸರ್ ಬಂದಿದ್ದಾರೆ ಇಲ್ಲಿ. ಸರ್ ಬನ್ನಿ ಮಾತಾಡ್ಬೋದು. ಹಾಡು ನೋಡಿದ್ರಲ್ಲ ಇಲ್ವಾ? ಥ್ಯಾಂಕ್ ಯು. ಈಸ್ ಅವರ್ ಕ್ಲೋಸ್ ಫ್ರೆಂಡ್ ಶ್ರೀನಿವಾಸ್ ಸರ್. ಸೊ ಕಿಟಪ್ಪ. ಸೊ ಎಲ್ಲರೂ ಕೇಳಿದ್ರು ಯಾಕೆ ಸಂಜು ಕಿಟ್ಟಿನೇ ಆಗ್ಬೇಕಾ ಅಂತ. ಇದು ಅವರು ಸಂಪಾದಿಸಿರೋ ಪ್ರೀತಿ. 17 ವರ್ಷ ಆಯ್ತು ಇಂತಿ ನಿನ್ನ ಪ್ರೀತಿಯ ರಿಲೀಸ್ ಆಗಿ. ಒಂದು ಡೈಲಾಗ್ ಈಗಲೂ ಟ್ರೆಂಡಿಂಗ್ ಅಲ್ಲಿ ಇದೆ. ಆಲ್ರೆಡಿ ನಾನು ಬರ್ಬೇಕಾದ್ರೆ ಸುಮಾರು ಜನ ಹೇಳ್ತಾ ಇದ್ರು ನಿಮ್ಮ ಅಭಿಮಾನಿಗಳು ಹೆವಿ ಇದ್ದಾರೆ ಸರ್, ಒಂದ್ಸತಿ ಬರ್ಬೋದಾ ಸೌಂಡು? ಅಮೇಜಿಂಗ್ ಸರ್. ಎಸ್, ವಂಡರ್ಫುಲ್. ಥ್ಯಾಂಕ್ ಯು. ಸ್ಯಾಂಡಲ್ವುಡ್ ಸಂಜು ಅಂತಾನೆ ಫೇಮಸ್ ಆಗಿರೋ ಕಿಟ್ಟಪ್ಪನ ಸಂಜು ಪಾತ್ರಕ್ಕೆ ಆಯ್ಕೆ ಮಾಡಿದ್ದೆ ಆ ಕಾರಣಕ್ಕೆ. ಈಸ್ ಬೀನ್ ಅಂದರೆ ಸಂಜು ಅಂತ ಒಂದು ಕತೆ ಹೇಳೋಕ್ಕೆ ಕಿಟ್ಟಪ್ಪ ಈಸ್ ದ ಮೋಸ್ಟ್ ಸೂಟಬಲ್ ಹೀರೋ. ಸೊ ಹಾಗಾಗಿ ಆ್ಯಂಡ್ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್, ಈಸ್ ಮೈ ಕ್ಲೋಸ್ ಫ್ರೆಂಡ್. ಕಿಟ್ಟಪ್ಪ, ವಾಟ್ ಅಬೌಟ್ ದ ಫಿಲ್ಮ್? ನಮ್ಮ ಡೈರೆಕ್ಟ್ರು ಇಂಗ್ಲೀಷ್ ನಮಗೆ ತುಂಬ ಸರಾಗವಾಗಿ ಬರಲ್ಲ ಇಂಗ್ಲೀಷ್ ಮಾತಾಡೋಕ್ಕೆ. ನಾಗಶೇಖರ್ ಅವರು ನಮ್ಮ ಇನ್ನೊಬ್ರು ನಿರ್ಮಾಪಕರಿದ್ದು ತೀರೋದವರು, ಮಾಪೇಗೌಡರು ಅಂತ. ಅವ್ರು ಹೇಳ್ತಿದ್ರು ಅವಲ್ಲದು, ಇವನ್ನೆಲ್ಲ ಕರಿಚಿಳ್ಳಿ ಅದ್ಯಾವುದೋ ಮಳವಳ್ಳಿ ಗಲ್ಲಿ ಬಂದ್ಬಿಟ್ಟು ನಾನು ಮೇನ್ ರೋಡಾಗಿ ಇವ್ರಿಗೆ ಹೆಂಗೆ ತೆಗಿಸ್ತದಲ್ಲ ಇವನು ಅಂತ. ಎಲ್ರಿಗೂ ನಮಸ್ಕಾರ. 3 ಹಾಡುಗಳು ನೋಡಿದ್ದೀರ, ಟ್ರೈಲರ್ ನೋಡಿದ್ದೀರ, ಸಾಂಗ್ಲರ್ ನೋಡಿದ್ರಿ. ಬಹುಶಃ ನಿಮಗೆಲ್ಲ ಖುಷಿ ಆಗಿದೆ ಅಂತ ಅನ್ಕೊಂತೀನಿ. ಖುಷಿ ಆಯ್ತಾ? ಸಿನಿಮಾ ನೋಡ್ತೀರ ತಾನೆ? ಇದೇ ಜನವರಿ 10ನೇ ತಾರೀಕು ಪ್ರಪಂಚದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ತುಂಬ ಚಂದನೆ ಸಿನಿಮಾ ಸಂಜು ಗೀತಾ 1 ತಾವೆಲ್ಲ ನೋಡಿದ್ರಿ. ತುಂಬ ದೊಡ್ಡ ಪ್ರಮಾಣದಲ್ಲಿ ನಮಗೆ ಆ ಸಿನಿಮಾ ಸಕ್ಸಸ್ ಕೊಟ್ಟಿತ್ತು, ಒಂದು ವಿಶ್ವಾಸ ಹೆಚ್ಚಿತ್ತು.
13 ವರ್ಷಗಳ ನಂತರ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಈಗ ಬಿಡುಗಡೆ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ಈಗಾಗಲೇ ನಾಗಶೇಖರ್ ಥಿಯೇಟರ್ ರಿಲೀಸ್ ತೋರಿಸಿದ್ರು. ಅಮೆರಿಕಾದಲ್ಲಿ ಹೆಚ್ಚು ಕಡಿಮೆ 31 ಥಿಯೇಟರ್ಗಳು 31 ಸ್ಕ್ರೀನ್ಸ್ ನಮಗೆ ಬುಕ್ ಆಗಿದೆ ಅಂತ ತುಂಬ ಖುಷಿ ಆಗತ್ತೆ. ಇನ್ನೊಂದು 2-3 ದಿವಸದಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ 50 ಸ್ಕ್ರೀನ್ ತನಕ ಹೋಗುತ್ತೆ ಅಂತ ಹೇಳಿದ್ರು. ಎಲ್ಲ ಸ್ನೇಹಿತರಿದ್ದೀರ. ಕವಿ, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಪದೇ ಪದೇ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಶ್ರೀಧರ್, ಥ್ಯಾಂಕ್ ಯು. ತುಂಬ ಅದ್ಭುತವಾದ ಸಂಗೀತ ನಮಗೆ ಕೊಟ್ಟಿದ್ದೀರ. ಸಂಗೀತ ಜೇನು, ನಿಮ್ಮ ವಾಯ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಅಬ್ಬಬ್ಬ ಸೂಪರ್. ಶ್ರೀನಿವಾಸ್ ಸರ್, ಥ್ಯಾಂಕ್ ಯು. ನನ್ನ ನಿರ್ಮಾಪಕರು ಚಲವಾದಿ ಕುಮಾರ್, ಥ್ಯಾಂಕ್ಸ್ ಕುಮಾರ್. ಯಾವುದೇ ವಿಚಾರದಕ್ಕೂ ಯೋಚನೆ ಮಾಡ್ತೀರಾ. ನಾಗಶೇಖರ್ ಕಂಡ ಕನಸಿಗೆಲ್ಲ ಬಣ್ಣ ಹಚ್ಚುವಂಥ ಕೆಲಸ ತುಂಬ ಅದ್ಭುತವಾಗಿ ಮುದ್ದಾಗಿ ಪ್ರೀತಿಯಿಂದ ಮಾಡಿಕೊಟ್ರಿ. ಎಲ್ಲ ಸ್ನೇಹಿತರಿದ್ದಾರೆ, ಆಂಜಯಣ್ಣ, ದೇವರಾಜಣ್ಣ, ಇಂದು ಸರ್, ತೀರ್ಥ, ಪ್ರದೀಪ. ಪದೇ ಪದೇ ನಿಮ್ಮ ಹೆಸರು ಬರ್ತೋಗುತ್ತೆ. ನಂದೀಶ, ಬಾಬಿ, ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಪೂರ್ಣಣ್ಣ ಕೂತವ್ರು ಇಲ್ಲಿ, ಗೋವಿಂದರಾಜ್ ಅವರು ಇದ್ದಾರೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. ದೀಪಕ್ ಅಂಡ್ ದೀಪಿಕಾ, ನನ್ನ ಬದುಕಿನ ಗೀತ ಮತ್ತು ನಮ್ಮ ಮುಂದಿನ ಪೀಳಿಗೆ ಗುಡ್ಡಮ್ಮ, ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರಲಿ. ಗೆಳೆಯನ ಶ್ರಮ, ಅವರ ಹಣ, ನಮ್ಮ ಕೆಲಸ ಎಲ್ಲವೂ ಚೆನ್ನಾಗಿ ತುಂಬ ನಮ್ಮ ಒಂದು ಅದ್ಭುತ ಸೃಷ್ಟಿ ಮಾಡಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಕಿತ್ತಪ್ಪ. ಎಸ್ ಸೊ ಕಿಟ್ಟಪ್ಪನ ಒಂದು ಬೇರೆಯ ಶೇಡಲ್ಲಿ ನೋಡುವಂಥ ಒಂದು ಸಿನಿಮಾ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ರಿಲೀಸಿಂಗ್ ಆನ್ January 10th. ಸೊ ಈ ಸಿನಿಮಾ ಗೀತಾ, ಸಂಜು ಮತ್ತು ಗೀತಾದ ಪಾತ್ರದ ಆಯ್ಕೆ ಮಾಡೋದಕ್ಕೆ ಬಹಳ ಕಷ್ಟ ಆಯಿತು. ಸಾಕಷ್ಟು ಜನ ಇಲ್ಲ ನೀವು ರಮ್ಯನ್ನೇ ಹಾಕೋಬೇಕು, ಇಲ್ಲ ನೀವು ರಮ್ಯ ಅವ್ರನ್ನೇ ಹಾಕೋಬೇಕು ಅಂದರು. ಬಟ್ ಕಥೆ ಬೇರೆಯದ್ದೇ ಆಗಿದ್ದರಿಂದ, ಆ ಕಥೆಗೂ ಈ ಕಥೆಗೂ ಯಾವುದೇ ಸಂಬಂಧ ಇಲ್ಲೇ ಇದ್ದಿದ್ದರಿಂದ ನನ್ನ ಮೊದಲ ಆಯ್ಕೆ ರಚಿತಾರಾಮ್ ಅವರಾಗಿತ್ತು. ಎರಡನೇ ಆಯ್ಕೆ ತ್ರಿಷಾ ಆಗಿತ್ತು. ಸೊ ಐ ಡಿಸೈಡೆಡ್, ಅರ್ಚನಾ ಅಂತ ಸಿಸ್ ಲೈಕ್ ಮೈ ಸಿಸ್ಟರ್, ಅವ್ರನ್ನ ಕೇಳಿದ್ರೆ ನನಗೆ ರಚಿತಾ ಅವ್ರನ್ನ ಅಪ್ರೋಚ್ ಮಾಡೋಣ, ಅವ್ರಿಗೆ ಇಷ್ಟ ಆದರೆ ಲೆಟ್ಸ್ ಗೋ ಹೆಡ್, ಇಲ್ಲ ಅಂತಂದರೆ ಐ ಗೋ ಹೆಡ್ ವಿತ್ ತ್ರಿಷಾ, ಒಂದ್ಸರಿ ಕೇಳ್ತೀರಾ ಅಂತ. ಸೊ ರಚಿತಾ ಅವ್ರನ್ನ ಮೀಟ್ ಮಾಡಿ ಕತೆ ಹೇಳಿದಾಗ ಶಿ ಲೈಕ್ ಇಟ್ ವೆರಿ ಮಚ್. ತುಂಬ ಇಷ್ಟಪಟ್ಟರು, ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ರಚಿತಾ ಅವರು ಒಂದು ಅನೌನ್ಸ್ ಮಾಡಿದ ತಕ್ಷಣ ಮತ್ತಷ್ಟು ಪ್ರಶ್ನೆಗಳು ಬಂತು. ಯಾಕೆ ರಚಿತಾರಾಮ್ ರಮ್ಯನ ಹಾಕೋಬೋದಾಗಿತ್ತಲ್ಲ ಗೀತಾ? ನನ್ನ ಉತ್ತರ ಅವರೆಲ್ಲರಿಗೂ ಒಂದೇ, ಗೀತಾ ಅನ್ನುವ ಪಾತ್ರ ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ. ಆ ಪಾತ್ರ ಪೋಷಣೆಯ ಸ್ಟ್ರೆಂತ್, ತಾಕತ್ತು ಅಂತಾರಲ್ಲ, ಅದಿರುವ ಯಾವ ಆ್ಯಕ್ಟ್ರೆಸ್ ಬೇಕಾದರೂ ಆ ರೋಲ್ನ ಮಾಡ್ಬೋದು ಅಂತ ಹೇಳಿ, ದಟ್ ಗಟ್ಸ್ ಆ್ಯಂಡ್ ದಟ್ ಕಾನ್ಫಿಡೆನ್ಸ್ ಆ್ಯಂಡ್ ದಟ್ ಸ್ಕಿಲ್ ರಚಿತಾರಾಮ್ ಹ್ಯಾಸ್ ಅಂತ ಹೇಳಿ ರಚಿತಾ ಅವ್ರನ್ನ ನಾವು ಈ ಸಿನಿಮಾಗೆ ಕ್ಯಾಸ್ಟ್ ಮಾಡಿದ್ವಿ. ಆ್ಯಂಡ್ ಒಬ್ಬ ನಿರ್ದೇಶಕನ ಕನಸನ್ನು ಫುಲ್ಫಿಲ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಿಕಾಸ್ ಶಿ ಈಸ್ ಹ್ಯಾವಿಂಗ್ ಎ ವಂಡರ್ಫುಲ್ ರೋಲ್ ಇನ್ ದ ಫಿಲ್ಮ್. ಇಟ್ಸ್ ವೆರಿ ಟಫ್. ನಾನು ಯಾವಾಗ ಹೇಳ್ಬೇಕು ಅಂತ ಹೇಳ್ತೀನಿ ಗೊತ್ತಿಲ್ಲ ಅವ್ರಿಗೆ, ಯಾವಾಗ ನಗಬೇಕು ಅಂತ ಹೇಳ್ತೀನಿ ಗೊತ್ತಿಲ್ಲ. ಒಂದು ಸಿನಿಮಾ ಒಂದು ದಿನ 5 ಥರದ ಸೀಕ್ವೆನ್ಸ್ ಮಾಡ್ತಾ ಇದ್ವಿ, 5 ಥರದ ಸೀಕ್ವೆನ್ಸ್. ಸಿ ಹ್ಯಾಸ್ ಟು ಶಿಫ್ಟ್ ಫ್ರಮ್ ದಿಸ್ ಎಮೋಷನ್ ಟು ದಟ್ ಎಮೋಷನ್ ಟು ದಿಸ್ ಎಮೋಷನ್. ಈ ಥರದ ಒಂದು ಪಾತ್ರವನ್ನು ತುಂಬ ಲೀಲಾಜಾಲವಾಗಿ ಮಾಡಿ ಭಾಳ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಆ್ಯಂಡ್ ತುಂಬ ಕೆಟ್ಟ ಪರಿಸ್ಥಿತಿಗಳೇ, ಆ ಚಳಿ, ಮಳೆ, ಗಾಳಿ. ಒಂದಿನ ಏನು ಮಾಡಿದೆ, ಹಿಂದಿನ ದಿನ ಪೂರ್ತಿ ಮಳೆ ಹಾಕಿ ಶೂಟ್ ಮಾಡಿಬಿಟ್ಟೆ. ಫುಲ್ ಮಳೆ ಬೆಳಿಗ್ಗೆಯಿಂದ ಸಂಜೆವರೆಗೂ, ಕಿಟ್ಟಪ್ಪ ರಚಿತಾ ಅವ್ರಿಗಿಬ್ಬರಿಗೂ. ಎಸ್ ಆಯಿತು, ಫುಲ್ ಸುಸ್ತಾಗೋದ್ರು ಇಬ್ಬರು. ನೆಕ್ಸ್ಟ್ ಡೇ ಬ್ಲಫಕ್ಕೆ ಕರ್ಕೊಂಡು ಹೋದೆ, ಫುಲ್ ಬಿಸಿಲು, ನಮಗೆ ತಲೆ ತಿರುಗ್ತಾ ಇತ್ತು. ಇನ್ನು ಅವರಿಬ್ಬರಿಗೆ ಪಾಪ ಹೆಂಗಿತ್ತು, ಆ ಥರದ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದೇ ಆರ್ ಡೆಡಿಕೇಟೆಡ್ ಟು ದಿ ಕೋ. ಸೊ ಐ ರೆಸ್ಪೆಕ್ಟ್ ಯು ಬೋತ್ ಫಾರ್ ಆಲ್ ದ ಎಫರ್ಟ್ಸ್. And I would like to invite my dear friend Chetan Chandra before I invite Rachita ma'am. Please Chetan bhai. So ಈ ಸಿನಿಮಾದ ಒಂದು ಸ್ಪೆಷಲ್ ರೋಲ್ಗಾಗಿ, ಒಂದು ಕ್ಯಾಮಿಯೋ ರೋಲ್ಗಾಗಿ ರಾಗಿಣಿ ಅವ್ರನ್ನ ಕೇಳಿದಾಗ ಒಪ್ಕೊಂಡು ಅವರು ತುಂಬ ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಅದಾದಮೇಲೆ ನನಗೆ ಚೇತನ್ ಚಂದ್ರ ಅವ್ರು ಬೇಕಿತ್ತು, ಅವ್ರನ್ನ ಕೇಳಿದೆ, ಭಾಳ ಸಂತೋಷವಾಗಿ ಒಪ್ಕೊಂಡ್ರು. ಸರ್ ಇದರಲ್ಲಿ ನನಗೆ ಏನು ಕ್ಯಾರೆಕ್ಟರ್ ಮಾಡಿಸಿದ್ದೀರಾ? ಅದು ಸಸ್ಪೆನ್ಸ್ ಇಡೋಣ.
ಫ್ರೈಡೆ ಹೇಳ್ಬಿಡಿ ಹೇಳಿ ಹೇಳ್ಬಿಟ್ರಾ ಓ ಹೇಳಿ. ಡಾಕ್ಟರ್ ನಾನು ಯಾವ ಕಡೆಯಿಂದ ಡಾಕ್ಟರ್ ತರ ಕಾಣಿಸ್ತೀನಿ? ಏನಕ್ಕೆ ಸರ್? ಏನಕ್ಕೆ ಸೆಲೆಕ್ಟ್ ಮಾಡಿದ್ರಿ? ಏನಕ್ಕೆ ಸೆಲೆಕ್ಟ್? ಸಿ ಡಾಕ್ಟರ್ ಅಂತಂದ್ರೆ ಯಾವಾಗಲೂ ನೀಟಾಗಿ ಶೇವ್ ಮಾಡಿಕೊಂಡು ಆಮೇಲೆ ವಾಟ್ಸ್ ದ್ಯಾಟ್ ಈ ಥರ ಯಾವ ಡಾಕ್ಟರ್ ನಡೀತಾರೆ? ಆ್ಯಂಡ್ ಸಮ್ ಡಾಕ್ಟರ್ಸ್ ಈ ಥರ ನನಗೆ ವಿಷ್ಣು ಸರ್ ಥರ ಡಾಕ್ಟರ್ ಬೇಕಿತ್ತು. ಸೊ ವಿಷ್ಣು ಸರ್ ಓನ್ಲಿ ಕ್ಯಾನ್ ಮ್ಯಾಚ್ ದ್ಯಾಟ್, ನೋ ಬಡಿ ಎಲ್ಸ್ ಅಂತ ಡಿಸೈಡ್ ಮಾಡಿ ಐ ಟುಕ್ ದ ಮ್ಯಾನ್ ವಾಸ್ ವೆರಿ ಮ್ಯಾನ್ಲಿ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಟ್ರೆಂಡಿ ಒಬ್ಬ ಹುಡುಗನ ನಾನು ಚೂಸ್ ಮಾಡಿದೆ, ದಟ್ ಇಸ್ ಚೇತನ್ ಚಂದ್ರ ಅವರು. ಆ್ಯಂಡ್ ಹ್ಯಾಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಇನ್ ದ ಫಿಲ್ಮ್. ಥ್ಯಾಂಕ್ ಯು ಚೇತನ್ ಬಾಯ್, ಐ ಆಮ್ ವೆರಿ ಗ್ರೇಟ್ಫುಲ್. ಸರ್ ಥ್ಯಾಂಕ್ ಯು ಸೋ ಮಚ್. ನಾನು ಒಪ್ಕೊಂಡಿರೋದು ಕಾರಣ ನೀವು, ಕಿಟಿ ಸರ್. ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ನಾಗಶೇಖರ್ ಸರ್. ಸಂಜು ಬೆಡ್ಸ್ಗೀತ ಒನ್ಗೂ ನಾನು ದೊಡ್ಡ ಫ್ಯಾನು. ಅವ್ರು ಮಾಡಿರೋಂಥ ಪ್ರತಿಯೊಂದು ಸಿನಿಮಾಗೂ ನಾನು ಫ್ಯಾನ್ ಆಗಿದ್ದೀನಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಈ ಥರ ಡೈರೆಕ್ಟರ್ಗಳು ಬೇಕು. ದಯವಿಟ್ಟು ನಾನು ಕನ್ನಡ ಜನತೆಗೆ ಏನು ಕೇಳ್ಕೊತೀನಿ ಅಂದರೆ, ಕನ್ನಡ ಸಿನಿಮಾಗಳನ್ನ ನೋಡಿ. ನಾನು ಎಷ್ಟೊಂದು ಕಡೆ ಮಾಲ್ಗಳಿಗೆ ಹೋದಾಗ ಕನ್ನಡ ಸಿನಿಮಾ ಟಿಕೆಟ್ಗಳು ತೊಗೊಳಕ್ಕೆ ಏನೋ ಒಂಥರ ಹಿಂಜರಿತಾರೆ. ಏನಕ್ಕೆ ಥರ ಹಿಂಜರಿತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೀವುಗಳು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಯಾಕಂದರೆ ಇವ್ರು ಈಸ್ ಆಲ್ರೆಡಿ ಪ್ರೂವ್ಡ್ ಡೈರೆಕ್ಟರ್ ಅವರು. ಮತ್ತು ಕಿಟ್ಟಿ ಸರ್ ವಂಡರ್ಫುಲ್ ಆ್ಯಕ್ಟರ್, ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್, ನಮ್ಮ ಅಣ್ಣನ ಥರ. ನನ್ನನ್ನು ಆಲ್ಮೋಸ್ಟ್ ಒಂದು 15 ಇಯರ್ಸಿಂದ ನಾನು ಕಿಟ್ಟಿ ಸರ್ನ ನೋಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾ ತುಂಬ ಒಳ್ಳೇದಾಗಬೇಕು, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಸಿನಿಮಾನ, ತುಂಬ ಚೆನ್ನಾಗಿ ಬಂದಿದೆ. ಚಲೋದಿ ಕುಮಾರ್ ಸರ್, ಆಲ್ ದ ಬೆಸ್ಟ್ ನಿಮಗೆ. ಬ್ಯೂಟಿಫುಲ್ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀರಾ. ಹಾಗೆ ನಮ್ಮ ಚಂದ್ರಚೂಡ್ ಸರ್, ಆಲ್ ದ ಬೆಸ್ಟ್. ಬ್ಯೂಟಿಫುಲ್ ಡೈಲಾಗ್ಸ್, ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು. ಲಾಸ್ಟಿಗೆ ಬಂದ್ಬಿಟ್ರೆ ನಾವು ಮಾತಾಡೋಕ್ಕೇನು ಇರಲ್ಲ, ಎಲ್ಲ ಮುಗ್ದೋಗಿದೆ. ಹಾಗೆ ರಚಿತಾರಾಮ್ ಅವ್ರಿಗೂ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಇನ್ ದ ಸಿನಿಮಾ. ಆಲ್ ದ ಬೆಸ್ಟ್ ನಿಮಗೆ. ಎಂಟೈರ್ ಟೀಮ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್, ಆಲ್ ದ ಬೆಸ್ಟ್. ವೆರಿ ಬ್ಯೂಟಿಫುಲ್ ಸಾಂಗ್ಸ್. ಸೊ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ನಾಗಶೇಖರ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾಗೆ ನನ್ನನ್ನು ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಯು. ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಕಂಡಿ. ಚಂದ್ರಚೂಡ್ ಅವ್ರ ಬಗ್ಗೆ ಹೇಳಬೇಕು. ಈ ಸಿನಿಮಾದ ಕತೆ, ಚಿತ್ರಕಥೆಯಲ್ಲೂ ಅವರ ತುಂಬ ಪ್ರಮುಖವಾದ ಪಾತ್ರ ಇದೆ. ಮತ್ತು ಡೈಲಾಗ್ಸ್ ಕಂಪ್ಲೀಟಾಗಿ ಅವರೇ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಮನಸ್ಸಿಗೆ ನಾಟೋ ರೀತಿ ಮಾತುಗಳು. ನಾನೇ ಅಣ್ಣ ಸಂಜು 1ನಲ್ಲಿ ನನ್ನ ಮಾವನಾಗಿ ಶರಣ್ ಆ್ಯಕ್ಟ್ ಮಾಡಿದರು. ಸಂಜು 2ನಲ್ಲಿ ನಾಣಿಯವರು ನನ್ನ ತಾಯಿಯ ತಮ್ಮ. ಥ್ಯಾಂಕ್ ಯು ನಾಣಿಯಣ್ಣ.